ಕನ್ನಡದ ಎರಡು ದೊಡ್ಡ ಸಿನಿಮಾಗಳು ಅಂದ್ರೆ ಸುದೀಪ್ ನಟನೆಯ ಮಾರ್ಕ್ ಮತ್ತು ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ನಟನೆಯ 45 ಸಿನಿಮಾ. ಈ ಎರಡೂ ಸಿನಿಮಾಗಳು ಎರಡನೇ ದಿನ ಗಳಿಕೆ ಮಾಡಿದ್ದೆಷ್ಟು ಅಂತ ನೋಡೋದಾದ್ರೆ ಸಹಜವಾಗಿ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದ್ದು ಸಿನಿಮಾಗಳು ಒಂದೇ ದಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿವೆ. ಎರಡೂ ಸಿನಿಮಾಗಳ ಕಲೆಕ್ಷನ್ ಮೇಲೆ ಸಹಜವಾಗಿ ಎಲ್ಲಾರ ಕಣ್ಣು ಬಿದ್ದಿತ್ತು. ಎರಡೂ ಸಿನಿಮಾಗಳು ಒಂದೇ ದಿನ ಬಿಡುಗಡೆ ಆಗಿದ್ದು ಒಂದರ ಕಲೆಕ್ಷನ್ ಮೇಲೆ ಇನ್ನೊಂದು ಸಿನಿಮಾ ಎಲ್ಲೋ ಒಂದ್ ಕಡೆ ಪ್ರಭಾವ ಬೀರುವುದು ಸಾಮಾನ್ಯ. ಈ ಎರಡೂ ಸಿನಿಮಾಗಳ ಪೈಪೋಟಿ ಯಾವ ರೀತಿ ಇರುತ್ತೆ, ಬಾಕ್ಸ್ ಆಫೀಸ್ ಎಷ್ಟು ಮಟ್ಟಿಗೆ ಕಲೆಕ್ಷನ್ ಆಗುತ್ತೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಕ್ರಿಸ್ಮಸ್ ಸಂಭ್ರಮದಲ್ಲಿ ತೆರೆ ಕಂಡಂತಹ ಕನ್ನಡದ ಎರಡು ದೊಡ್ಡ ಸಿನಿಮಾಗಳು ಅಂದ್ರೆ ಸುದೀಪ್ ನಟನೆಯ ಮಾರ್ಕ್ ಮತ್ತು ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ನಟನೆಯ 45 ಸಿನಿಮಾ ಇದೇ ಗುರುವಾರ ಅಂದ್ರೆ 25ರಂದು ಬಿಡುಗಡೆ ಆಗಿತ್ತು. ಮೊದಲ ದಿನ ಉತ್ತಮವಾದ ಗಳಿಕೆಯನ್ನು ಸಹ ಮಾಡಿವೆ. ಹಾಗಾದ್ರೆ ಈ ಎರಡೂ ಸಿನಿಮಾಗಳು ಎರಡನೇ ದಿನ ಗಳಿಕೆ ಮಾಡಿದ್ದೆಷ್ಟು ಅಂತ ನೋಡೋದಾದ್ರೆ ಕನ್ನಡದ ಎರಡು ದೊಡ್ಡ ಮಟ್ಟದ ಸಿನಿಮಾಗಳು ಈ ವಾರ ಬಿಡುಗಡೆ ಆಗಿದ್ವು. ಅದೇ ಶಿವರಾಜ್ ಕುಮಾರ್ ಹಾಗೂ ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ನಟನೆಯ 45 ಮತ್ತು ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ. ಇನ್ನು ಈ ಎರಡೂ ಸಿನಿಮಾಗಳು ಸಹಜವಾಗಿ ಸಾಕಷ್ಟು ನಿರೀಕ್ಷೆಯನ್ನ ಹುಟ್ಟಿಸಿದ್ದು ಸಿನಿಮಾಗಳು. ಇನ್ನು ಪರಸ್ಪರ ಸ್ಪರ್ಧೆಯ ಮೇರೆಗೆ ಒಂದೇ ದಿನ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿವೆ. ಹಾಗಾಗಿ ಎರಡೂ ಸಿನಿಮಾಗಳ ಕಲೆಕ್ಷನ್ ಮೇಲೆ ಸಹಜವಾಗಿ ಎಲ್ಲಾರ ಕಣ್ಣು ಬಿದ್ದಿತ್ತು. ಮೊದಲ ದಿನ ಉತ್ತಮ ಗಳಿಕೆಯನ್ನ ಮಾಡಿರುವಂತಹ ಈ ಸಿನಿಮಾಗಳು ಎರಡನೇ ದಿನ ಅಂದ್ರೆ ಶುಕ್ರವಾರ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ್ದೆಷ್ಟು ಅನ್ನೋದನ್ನ ನೋಡೋದಾದ್ರೆ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಬಿಡುಗಡೆಯಾದ ಮೊದಲ ದಿನ ಅಂದ್ರೆ ಗುರುವಾರ ಸರಿಸುಮಾರು 7.50 ಕೋಟಿ ರೂಪಾಯಿಯನ್ನ ಗಳಿಕೆ ಮಾಡಿತ್ತು. ಆದ್ರೆ ಎರಡನೇ ದಿನ ಸಿನಿಮಾದ ಕಲೆಕ್ಷನ್ ಎಲ್ಲೋ ಒಂದು ಕಡೆ ತೀರಾ ಕುಸಿದಿದೆ ಅಂತ ಕಾಣ್ತಾ ಇದೆ. ಮೊದಲ ದಿನ ಗುರುವಾರ ಕ್ರಿಸ್ಮಸ್ ರಜಾ ಇದ್ದಂತಹ ಕಾರಣ ಸಹಜವಾಗಿ ಸಿನಿಮಾದ ಕಲೆಕ್ಷನ್ ಉತ್ತಮವಾಗೇ ಇತ್ತು. ಆದ್ರೆ ಶುಕ್ರವಾರ 3.50 ಕೋಟಿ ರೂಪಾಯಿಯನ್ನ ಇದೀಗ ಮಾರ್ಕ್ ಸಿನಿಮಾ ಗಳಿಕೆ ಮಾಡಿರುವಂತದ್ದು. ಇನ್ನು ವೀಕ್ ಡೇ ಆಗಿರೋದ್ರಿಂದ ಇದು ಸಾಮಾನ್ಯ ಕಲೆಕ್ಷನ್ ಆಗಿದೆ. ಆದ್ರೆ ಮತ್ತೆ ಇದೇ ವೀಕೆಂಡ್ ನಲ್ಲಿ ಶನಿವಾರ ಮತ್ತೆ ಭಾನುವಾರ ಅಂದ್ರೆ ಈ ವೀಕೆಂಡ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಏರಿಕೆ ಆಗುವಂತಹ ಸಾಧ್ಯತೆ ಕೂಡ ಇದ್ದು ಇದು ದಟ್ಟವಾಗಿ ಕಾಡ್ತಾ ಇದೆ. ಇನ್ನು ಶಿವರಾಜ್ ಕುಮಾರ್, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ನಟನೆಯ 45 ಸಿನಿಮಾ ಬಿಡುಗಡೆಯಾದಂತಹ ದಿನ ಅಂದ್ರೆ ಗುರುವಾರ 5.50 ಕೋಟಿಯನ್ನ ಗಳಿಕೆ ಮಾಡಿತ್ತು. ಇನ್ನು ಎರಡನೇ ದಿನ ಅಂದ್ರೆ ಶುಕ್ರವಾರ 45 ಸಿನಿಮಾ 2.5 ಕೋಟಿಯನ್ನ ಕಲೆಕ್ಷನ್ ಅನ್ನ ಮಾಡಿತ್ತು. ಆದ್ರೆ ಮಾರ್ಕ್ ಹಾಗೂ 45 ನಡುವೆ ಸಾಕಷ್ಟು ವ್ಯತ್ಯಾಸ ಅಂತೂ ಕಂಡು ಬರ್ತಾ ಇದೆ. ಯಾಕಂದ್ರೆ ಮಾರ್ಕ್ ಪ್ರೀ ಬುಕ್ಕಿಂಗ್ ಆಗಿತ್ತು, ಅವಾಗಲೇ 50 ಶೋಗಳು ಬುಕ್ ಆಗಿತ್ತು. ಇನ್ನು 45 ಸಿನಿಮಾ ಕೂಡ ಪ್ರೀಮಿಯರ್ ಶೋ ಕೂಡ ನಡೆದಿತ್ತು. ಎಲ್ಲಾ ಕಲೆಕ್ಷನ್ ನ ನೋಡಿದ್ರೆ ಎರಡನೇ ದಿನದಲ್ಲಿ ಎಲ್ಲೋ ಒಂದು ಕಡೆ 45 1 ಕೋಟಿಯಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆ. ಇನ್ನು ಶುಕ್ರವಾರ ವಾರದ ದಿನವಾದ್ರಿಂದ ಈ ಕಲೆಕ್ಷನ್ ಒಂದ್ ಕಡೆ ಕಡಿಮೆನೆ ಅಂತ ಅನ್ನಿಸ್ತಾ ಇದೆ. ಇನ್ನು ಶನಿವಾರ ಮತ್ತೆ ಭಾನುವಾರ ಮತ್ತೆ ರಜೆ ದಿನಗಳಿರೋದ್ರಿಂದ ಕಲೆಕ್ಷನ್ ಒಂದು ಕಡೆ ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಶಿವರಾಜ್ ಕುಮಾರ್ ಅವರ ನಟನೆ ಎಲ್ಲಾರ ಮನಸ್ಸನ್ನ ಈಗಾಗಲೇ 45 ಸಿನಿಮಾದಲ್ಲಿ ಗೆದ್ದಿದೆ. ಕ್ಲೈಮ್ಯಾಕ್ಸ್ ಕೂಡ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಯಾಕೆಂದ್ರೆ ಶಿವರಾಜ್ ಕುಮಾರ್ ಅವರು ಈ ಹಿಂದೆ ಆನಂದ್ ಮೂವಿಯಲ್ಲಿ ಹುಡುಗಿ ವೇಷವನ್ನ ತೊಟ್ಟಿದ್ರು. ಈ ಚಿತ್ರದಲ್ಲೂ ಸಹ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲಿ ಶಿವರಾಜ್ ಕುಮಾರ್ ಅವರು ಮತ್ತೆ ಹೆಣ್ಣಿನ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತದ್ದು. ಎರಡೂ ಸಿನಿಮಾಗಳು ಒಂದೇ ದಿನ ಬಿಡುಗಡೆ ಆಗಿದ್ದು ಒಂದರ ಕಲೆಕ್ಷನ್ ಮೇಲೆ ಇನ್ನೊಂದು ಸಿನಿಮಾ ಎಲ್ಲೋ ಒಂದ್ ಕಡೆ ಪ್ರಭಾವ ಬೀರುವುದು ಸಾಮಾನ್ಯ. ಆದ್ರೆ ಈಗ ಹೋಗ್ತಾ ಇರುವಂತಹ ರೀತಿ ನೋಡಿದ್ರೆ ಎರಡೂ ಸಿನಿಮಾಗಳು ಒಂದು ಉತ್ತಮ ಗಳಿಕೆ ಮಾಡುವಂತಹ ಭರವಸೆಯನ್ನ ಮೂಡಿಸಿವೆ. ಎರಡೂ ಸಿನಿಮಾಗಳ ಬಗ್ಗೆ ಪ್ರೇಕ್ಷಕರು ಸಹ ಸಹಜವಾಗಿ ಧನಾತ್ಮಕ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಎರಡೂ ಸಿನಿಮಾಗಳು ಉತ್ತಮ ಗಳಿಕೆಯನ್ನ ಮಾಡಿಕೊಳ್ಳುವಂತಹ ಸಾಧ್ಯತೆ ಕೂಡ ಇದೀಗ ಕಂಡು ಬರ್ತಾ ಇರುವಂತದ್ದು. ಒಟ್ನಲ್ಲಿ ಒಂದೇ ದಿನ ಒಂದೇ ಚಿತ್ರರಂಗದಲ್ಲಿ ಎರಡು ಕನ್ನಡ ಸ್ಟಾರ್ ನಟರ ಮೂವಿ ಅಂತೂ ರಿಲೀಸ್ ಆಗಿದೆ. ಈ ಎರಡೂ ಸಿನಿಮಾಗಳು ಬಾಕ್ಸ್ ಆಫೀಸ್ ನಲ್ಲಿ ಯಾವ ರೀತಿ ಸೌಂಡ್ ಮಾಡುತ್ತೆ, ಒಂದು ಕಡೆ ಮಾರ್ಕ್ ಎಲ್ಲೋ ಒಂದು ಕಡೆ ಹೈಯೆಸ್ಟ್ ಕಲೆಕ್ಷನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು, ಇನ್ನೊಂದು ಕಡೆ 45 ಸಿಕ್ಕಾಪಟ್ಟೆ ಸ್ಟಾರ್ ಕಾಸ್ಟ್ ನ ಇಟ್ಕೊಂಡು 3 ಲೆಜೆಂಡರಿ ಆಕ್ಟರ್ಸ್ ಗಳ ಇರೋದ್ರಿಂದ ಕನ್ನಡ ಚಿತ್ರರಂಗದಲ್ಲಿ ಇದೊಂಥರ ಡಿಫ್ರೆಂಟ್ ಆಗಿ ಟ್ರೈ ಮಾಡಿರುವಂತಹ ಮೂವಿಗಳಾಗಿರೋದ್ರಿಂದ ಈ ಎರಡೂ ಸಿನಿಮಾಗಳ ಪೈಪೋಟಿ ಯಾವ ರೀತಿ ಇರುತ್ತೆ, ಬಾಕ್ಸ್ ಆಫೀಸ್ ಎಷ್ಟು ಮಟ್ಟಿಗೆ ಕಲೆಕ್ಷನ್ ಆಗುತ್ತೆ, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಈ ವೀಕೆಂಡ್ ಅಂದ್ರೆ ಇನ್ನೇನು ನಾಳೆ ಶನಿವಾರ ಭಾನುವಾರ ಎಷ್ಟರ ಮಟ್ಟಿಗೆ 45 ಹಾಗೂ ಮಾರ್ಕ್ ಕಲೆಕ್ಷನ್ ಆಗುತ್ತೆ. ಯಾಕೆಂದ್ರೆ 45 ಹಾಗೂ ಮಾರ್ಕ್ ಜೊತೆ ಸಾಕಷ್ಟು ಬೇರೆ ಬೇರೆ ಭಾಷೆಯ ಮೂವಿಗಳು ಸಹ ರಿಲೀಸ್ ಆಯಿತು. ಆ ಮೂವಿಗಳು ಎಲ್ಲೋ ಒಂದ್ ಕಡೆ
ಈ ಕಲೆಕ್ಷನ್ಗೂ ಒಂದ್ ಸ್ವಲ್ಪ ಬ್ರೇಕ್ ಬಿದ್ದಂಗೆ ಆಗಿರುತ್ತೆ. ಆದ್ರೆ ಇದೇ ಶನಿವಾರ ಮತ್ತೆ ಭಾನುವಾರ ಶಿವರಾಜ್ ಕುಮಾರ್ ಅಭಿಮಾನಿ ಆಗಿರ್ಬೋದು, ಉಪೇಂದ್ರ ಅವರ ಅಭಿಮಾನಿ ಆಗಿರ್ಬೋದು, ಒಂದ್ ಕಡೆ ಸುದೀಪ್ ಸರ್ ಅಭಿಮಾನಿಗಳಾಗಿರ್ಬೋದು, ಇನ್ನೊಂದ್ ಕಡೆ ರಾಜ್ಬಿ ಶೆಟ್ಟಿ ಅವರ ಅಭಿಮಾನಿಗಳಾಗಿರ್ಬೋದು, ಈ ಎಲ್ಲರೂ ಸಹ ಶನಿವಾರ ಹಾಗೂ ಭಾನುವಾರ ಆದಷ್ಟು ಚಿತ್ರಮಂದಿರಗಳಲ್ಲಿ ಹೋಗಿ ಮೂವಿಯನ್ನ ನೋಡುವಂತಹ ಚಾನ್ಸಸ್ಗಳು ಇದ್ದೇ ಇರುತ್ತೆ. ಇದರಿಂದ ಭಾನುವಾರ ಹಾಗೂ ಶನಿವಾರ ಎಷ್ಟರ ಮಟ್ಟಿಗೆ ಮಾರ್ಕ್ ಹಾಗೂ 45 ಕಲೆಕ್ಷನ್ ಮಾಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.